ಎಲ್ಲರೂ ಅಂದ್ಕೊಂಡ ಹಾಗೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಆಗಿದ್ದಾರೆ. ಮನೆ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿ ಮನೆಗೆ ಬಂದಿರುವಾಗ ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಯಾರು ಆಗ್ಬೋದು ಅಂಥೇಳಿ ಅವರು ಇಷ್ಟದ ಪ್ರಕಾರ ಓಟ್ ಹಾಕಂತೇಳಿ ಬಿಗ್ ಬಾಸ್ ಹೇಳುವಾಗ ಭಾಳಷ್ಟು ಜನರು ಗಿಲ್ಲಿ ಅವರ ಹೆಸರು ತಗೊಂಡಿದ್ದರು. ಸೊ ಅದೇ ಮನೆಯವರ ಆಯ್ಕೆಯ ಮೇಲೆ ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾನೆ ಬಿಗ್ ಬಾಸ್. ನೆಕ್ಸ್ಟ್ ಹೈಯೆಸ್ಟ್ ಯಾರು ಓಟ್ಸ್ ತೊಗೊಂಡಿರ್ತಾರೋ ಅವರು ಕೂಡ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಗ್ತಾರೆ ಅಂಥೇಳಿ ಬಿಗ್ ಬಾಸ್ ಹೇಳಿದಾಗ ಅದೊಂದು ಎಲ್ಲರಿಗೂ ಶಾಕ್ ಆಯಿತು. ಯಾಕಂತಂದರೆ ಡೈರೆಕ್ಟ್ ಮನೆ ಹೌಸ್ಮೇಟ್ಸ್ ಫ್ಯಾಮಿಲೀಸ್ ಕಡೆಯಿಂದ ಆಯ್ಕೆ ಆದಂಥ ಕ್ಯಾಂಡಿಡೇಟ್ ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟು ನೆಕ್ಸ್ಟ್ ಓಟ್ಸ್ ಯಾರು ತೊಗೊಂಡಿರ್ತಾರೆ ಅವ್ರನ್ನೂ ಕೂಡ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಮಾಡಿರ್ತಾರೆ. ಸೊ ಅವರಿಬ್ಬರಿಗೆ ಅಶ್ವಿನಿಗೂ ಆ್ಯಂಡ್ ಗಿಲ್ಲಿಗೂ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಕೊಡ್ತಾರೆ. ಅದೊಂದು ಬೆಲೂನ್ ಟಾಸ್ಕ್ ಆಗಿರುತ್ತೆ. ಆ ಬೆಲೂನ್ ಟಾಸ್ಕಲ್ಲಿ ಗಿಲ್ಲಿ ಹೈಯೆಸ್ಟ್ ಓಟ್ಗಳು ತಗೊಂಡು ಹೈಯೆಸ್ಟ್ ಬೆಲೂನ್ಸ್ನ ಕಲೆಕ್ಟ್ ಮಾಡಿ ಕ್ಯಾಪ್ಟನ್ ಆಗ್ತಾನೆ. ಸೊ ಸ್ಟಾರ್ಟಿಂಗ್ದಿಂದನೂ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೋ ಇಲ್ಲ ಅಂತ ಎಲ್ಲರಿಗೂ ಒಂದು ಗೊಂದಲವಿತ್ತು, ಕುತೂಹಲ ನಿಂತು ಗಿಲ್ಲಿ ಕ್ಯಾಪ್ಟನ್ ಆದಾಗ ಹೆಂಗೆ ಮಾಡ್ತಾನೆ, ಹೆಂಗೆ ನಿಭಾಯಿಸ್ತಾನೆ ರೆಸ್ಪಾನ್ಸಿಬಿಲಿಟೀಸ್ನು. ಯಾಕಂತಂದರೆ ಎಲ್ಲರೂ ಗಿಲ್ಲಿ ವರ್ಕ್ ಬಗ್ಗೆ ಎಲ್ಲರೂ ಕಾಮೆಂಟ್ ಮಾಡ್ತಾಯಿದ್ರು. ಸೊ ಗಿಲ್ಲಿ ಕ್ಯಾಪ್ಟನ್ ಆದಾಗ ಉಳ್ಕಿದ ಕಂಟೆಸ್ಟೆಂಟ್ಸ್ಗಳು ಹೆಂಗೆ ರೆಸ್ಪಾಂಡ್ ಆಗ್ತಾರೆ ಅನ್ನೋದನ್ನು ನೋಡಲಿಕ್ಕೆ ಎಲ್ಲರೂ ಕುತೂಹಲದಿಂದ ಇದರ ಆಡಿಯನ್ಸ್ ಕೂಡ. ಸೊ ಇದೇ ಸಂದರ್ಭದಲ್ಲಿ ಎಲ್ಲರೂ ಒಂದು ಸೈಡು ಕರ್ನಾಟಕ ಜನತೆ ಆ್ಯಂಡ್ ಗಿಲ್ಲಿ ಅಭಿಮಾನಿಗಳು ಎಲ್ಲರೂ ಖುಷಿಯಾಗಿ ಇರುವಂಥ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೊರಗಡೆ ಬರ್ತಾ ಇದೆ. ಸೂರಜ್ ಬಿಗ್ ಬಾಸ್ ಮೇಲೆ ಡೈರೆಕ್ಟ್ ಆರೋಪ ಮಾಡಿದ್ದಾರೆ. ಗಿಲ್ಲಿನ ಕ್ಯಾಪ್ಟನ್ ಮಾಡಲಿಕ್ಕೆ ಈ ಚಟುವಟಿಕೆಯನ್ನು ಇಟ್ಟಿದ್ದಾರೆ. ಇದು ಬಿಗ್ ಬಾಸ್ ಪ್ಲ್ಯಾನ್ ಮಾಡಿ ಗಿಲ್ಲಿನ ಕ್ಯಾಪ್ಟನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಒಂದು ಪಾರ್ಷಿಯಲ್ ಬಯಾಸ್ಡ್ ನೇಚರ್ ತೋರಿಸ್ತಿದೆ ಬಿಗ್ ಬಾಸ್ ಟೀಮ್ ಗಿಲ್ಲಿ ಮೇಲೆ ಅಂತ ಹೇಳಿ ಆ ಮೀಟಿಂಗ್ ಬರೋ ಥರ ಸೂರಜ್ ಆರೋಪ ಮಾಡಿದ್ದಾನೆ. ಆದರೆ ನಾವಿಲ್ಲಿ ಇನ್ನೊಂದು ನೋಡೋದಾದರೆ ಬಿಗ್ ಬಾಸ್ ಯಾವಾಗಲೂ ಕೆಲವು ಡಿಸ್ಟೆನ್ಸ್ ಯಾವಾಗಲೂ ಬಯಾಸ್ಡವಾಗೇ ಇರ್ತವೆ. ಯಾಕಂತಂದರೆ ಸೂರಜ್, ರಘು ಆ್ಯಂಡ್ ರಿಷಾ ಬಂದಾಗ ಎಲ್ಲರೂ ಟಾಸ್ಕ್ ಆಡಿ ಎಷ್ಟು ಕಷ್ಟಪಟ್ಟಿದ್ರು. ಅವರು 3 ಜನರನ್ನು ಕನ್ಫೆಷನ್ ರೂಮ್ ಕರ್ಕೊಂಡು ನಿಮ್ಮ 3 ಜನರಲ್ಲಿ ಡೈರೆಕ್ಟ್ ಯಾರಾದರೂ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಲಿಕ್ಕೆ ಅವಕಾಶ ಇದೆ, ಆದರೆ ನಿಮ್ಮ ಟೀಮ್ನಲ್ಲಿರೋರು ಯಾರು ಕೂಡ ಕ್ಯಾಪ್ಟನ್ಸಿ ಆಗಲ್ಲ ಅಂತ ಅವಕಾಶ ಕೊಟ್ಟಾಗ ಅದು ಬೇರೆಯವರೆಲ್ಲರಿಗೂ ಅನ್ಯಾಯ ಆಗಿರುತ್ತೆ ಆ ಟೈಮ್ದಲ್ಲಿ. ಸೊ ಇದು ಬಿಗ್ ಬಾಸ್ ಕೆಲವು ಸಂದರ್ಭದಲ್ಲಿ ಬಯಾಸ್ಡ್ ಡಿಸಿಷನ್ಸ್ ತೊಗೊತಿರ್ತಾರೆ. ಇದು ಆಟದ ನಿಯಮ. ಬಿಗ್ ಬಾಸ್ ಆಡಿದ ನಿಯಮಗಳ ಪ್ರಕಾರ ನಾವು ಆಡಬೇಕಾಗುತ್ತೆ ಹೊರತು ಯಾರು ಇಲ್ಲಿ ಯಾರ ಮೇಲೂ ಇನ್ಫ್ಲುಯೆನ್ಸ್ ಮಾಡಲಿಕ್ಕಾಗಲ್ಲ. ಬಿಗ್ ಬಾಸ್ ಮೇಲೆ ಅಂತೂ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಸೊ ಅವಾಗ ಅದು ಬಯಾಸ್ಡ್ ಅಂತ ಅನಿಸಿಲ್ಲ ಅಂತಂದರೆ ಇದು ಕೂಡ ಬಯಾಸ್ಡ್ ಅಲ್ಲ. ಯಾಕಂದರೆ ಇದು ಕೂಡ ಬಿಗ್ ಬಾಸ್ ಡಿಸಿಷನ್ನೇ. ಅವಾಗ ಬಯಾಸ್ ಅನಿಸಿದ್ರೆ ಇದನ್ನು ಬಯಾಸೆ. ನಾವು ಬಿಗ್ ಬಾಸ್ ಏನು ಮಾಡಿದ್ರೂ ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಅದು ಬಿಗ್ ಬಾಸ್ ಮನೆ. ಸೊ ಒಂದು ವೇಳೆ ಈ ವಾರದ ವೀಕೆಂಡ್ ಎಪಿಸೋಡ್ಸ್ಗೆ ಕಿಚ್ಚ ಸುದೀಪ್ ಬಂದಿದ್ದರೆ ಸೂರಜ್ಗೆ ಡೆಫಿನೆಟ್ಲಿ ತರಾಟೆಗೆ ತೊಗೊತಿದ್ರು. ನೆಕ್ಸ್ಟ್ ವೀಕ್ ಆದರೂ ಸೂರಜ್ ಇದ್ದರೆ ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರು ಸೂರಜ್ಗೆ ಡೆಫಿನೆಟ್ಲಿ ಕ್ಲಾಸ್ ತೊಗೊತಾರೆ.